ಶ್ರೀ ಗುರುಗಣಪತಿಭ್ಯಾಂ ನಮಃ. ಶ್ರೀ ಶಾರದಾಂಬಾಯೈ ನಮಃ. ಎಲ್ಲ ನನ್ನ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ವೀಕ್ಷಕರೇ, ಶ್ರೀ ವಿಶ್ವಾವಸು ನಾಮ ಸಂವತ್ಸರ ದಕ್ಷಿಣಾಯಣ ಹಿಮವಂತ ಋತು ಮಾರ್ಗಶಿರ ಮಾಸ ಡಿಸೆಂಬರ್ ತಿಂಗಳ ಮಾಸ ಭವಿಷ್ಯಗಳನ್ನು ತಿಳ್ಕೊಳ್ಳೋಣ. ಡಿಸೆಂಬರ್ 12ನೇ ತಾರೀಕು ಕಾಳಭೈರವ ಅಷ್ಟಮಿ. ಕಾಳಭೈರವೇಶ್ವರನ ದರ್ಶನ ಮಾಡಿದರೆ ಖಂಡಿತ ಶುಭ ಆಗುತ್ತೆ. ಡಿಸೆಂಬರ್ 16ನೇ ತಾರೀಕಿನಿಂದ ಧನುರ್ಮಾಸ ಪ್ರಾರಂಭ ಆಗುತ್ತೆ, ಖಂಡಿತ ಶುಭ ಫಲ. ಡಿಸೆಂಬರ್ 30ನೇ ತಾರೀಕು ವೈಕುಂಠ ಏಕಾದಶಿ. ಶ್ರೀ ಲಕ್ಷ್ಮೀ ವೆಂಕಟೇಶ್ವರನ ದರ್ಶನ ಮಾಡುವಂಥದ್ದು. ದೈವಕೃಪೆಗೆ ಎಲ್ಲ ಆಸ್ತಿಕರು ಕೂಡ ಭಾಗಿಯಾಗಿ ಅಂತ ಹೇಳ್ತಾ ಡಿಸೆಂಬರ್ ತಿಂಗಳಲ್ಲಿ ಬದಲಾಗುವ ಗ್ರಹಗಳನ್ನು ತಿಳ್ಕೊಳ್ಳೋಣ. ಡಿಸೆಂಬರ್ 5ನೇ ತಾರೀಕು ಗುರು ಕರ್ಕಾಟಕ ರಾಶಿಯಿಂದ ಮಿಥುನ್ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಡಿಸೆಂಬರ್ 6ನೇ ತಾರೀಕು ಬುಧ ವೃಶ್ಚಿಕ ರಾಶಿಯನ್ನು ಪ್ರವೇಶ ಮಾಡಿದರೆ, ಅದೇ ತಿಂಗಳು 29ನೇ ತಾರೀಕು ಬುಧ ಮತ್ತೊಮ್ಮೆ ವೃಶ್ಚಿಕ ರಾಶಿಯಿಂದ ಧನುರಾಶಿಯನ್ನು ಪ್ರವೇಶ ಮಾಡ್ತಾನೆ. ಡಿಸೆಂಬರ್ 7ನೇ ತಾರೀಕು ಕುಜ ವೃಶ್ಚಿಕ ರಾಶಿಯಿಂದ ಧನುರಾಶಿಯನ್ನು ಪ್ರವೇಶ ಮಾಡ್ತಾನೆ. ಡಿಸೆಂಬರ್ 16ನೇ ತಾರೀಕು ಸೂರ್ಯನು ಕೂಡ ವೃಶ್ಚಿಕ ರಾಶಿಯಿಂದ ಧನುರಾಶಿಯನ್ನು ಪ್ರವೇಶ ಮಾಡ್ತಾನೆ. ಡಿಸೆಂಬರ್ 20ನೇ ತಾರೀಕು ಶುಕ್ರ ವೃಶ್ಚಿಕ ರಾಶಿಯಿಂದ ಧನುರಾಶಿಯನ್ನು ಪ್ರವೇಶ ಮಾಡ್ತಾನೆ. ಇದಿಷ್ಟು ಡಿಸೆಂಬರ್ ತಿಂಗಳಲ್ಲಿ ಬದಲಾಗುವ ಗ್ರಹಗಳು. ಈ ಎಲ್ಲ ಬದಲಾಗುವಂತಹ ಗ್ರಹಗಳಿಂದ ಕರ್ಕಾಟಕ ರಾಶಿಯವರಿಗೆ ಡಿಸೆಂಬರ್ ತಿಂಗಳ ಮಾಸ ಭವಿಷ್ಯ ಹೇಗಿರುತ್ತೆ ಅಂತ ನೋಡೋಣ. ಕರ್ಕಾಟಕ ರಾಶಿಯವರಿಗೆ ಕಳೆದ 48 ದಿನಗಳಿಂದ, ಅಂದರೆ ಡಿಸೆಂಬರ್ 5ರ ತನಕ ಜನ್ಮರಾಶಿಯಲ್ಲೇ ಗುರು ಇರ್ತಾನೆ. ತದನಂತರ ವ್ಯಯಭಾವಕ್ಕೆ ಬರ್ತಾನೆ. ಅಂದರೆ ಗುರುಬಲ ಅನ್ನೋದು ಬಹಳ ಕಡಿಮೆ ಇರುತ್ತೆ. ಸೊ ಕರ್ಕಾಟಕ ರಾಶಿಯವರಿಗೆ ಯಾವೆಲ್ಲ ಕೆಲಸಗಳ ಬಗ್ಗೆ ಹೆಚ್ಚಿನ ಪ್ರಯತ್ನಗಳು ನಡೀತಾ ಇರುತ್ತೆ, ಅದೆಲ್ಲ ಸಹ ಒಂದು ಗುರಿ ಮುಟ್ಟಬೇಕು ಅಂತ ಹೇಳಿದರೆ ಅಥವಾ ಸಾಕಾರ ಆಗಬೇಕು ಅಂತ ಹೇಳಿದರೆ ಒಂದು ಗುರುವಿನ ಅನುಗ್ರಹ ಅತ್ಯಂತ ಅವಶ್ಯಕವಾಗಿರುತ್ತೆ. ಯಾಕೆಂದರೆ ಶನಿ 9ನೇ ಮನೆಯಲ್ಲಿದ್ದಾನೆ. 9th ಹೌಸಲ್ಲಿದ್ದರೆ ರಜತಪಾದರೂಢ ಅಂತ ಹೇಳ್ತಾರೆ. ಅಂದರೆ ಶನಿ 9ನೇ ಮನೆಯಲ್ಲಿದ್ದಾಗ ಪರಾಕ್ರಮ ಸ್ಥಾನವನ್ನು ನೋಡ್ತಾನೆ, ಶತ್ರುಧ್ವಂಸ ಸ್ಥಾನವನ್ನು ನೋಡ್ತಾನೆ, ಹಾಗೆ ಲಾಭ ಸ್ಥಾನವನ್ನು ಕೂಡ ನೋಡ್ತಾನೆ. ಅಂದರೆ ಶನಿ ನೋಡುವಂತಹ ಸ್ಥಾನಗಳು ಅತ್ಯಂತ ಪರಾಕ್ರಮದಿಂದ ಕೂಡಿರುತ್ತೆ ಅಂತ. ಸೊ ಗುರುಬಲ ಅನ್ನೋದು ಕಡಿಮೆ ಇದ್ದಾಗ ಶನಿ ಎಷ್ಟೇ ಪರಾಕ್ರಮ ಕೊಟ್ಟರೂ ಕೂಡ ಯಶಸ್ಸು ಅನ್ನೋದು ಸಿಗೋದಿಲ್ಲ. ಪ್ರಯತ್ನಗಳು ನಡೀತಾನೆ ಇರುತ್ತೆ, ಪ್ರತಿಫಲ ತುಂಬ ಕಡಿಮೆ ಇರುತ್ತೆ. ಸೊ ಇದನ್ನು ಸರಿ ಮಾಡ್ಕೋಬೇಕು ಅಂದರೆ ಹೆಚ್ಚಿನದಾಗಿ ಗುರುಗಳ ಒಂದು ಸ್ತೋತ್ರಗಳನ್ನು ಪಠನೆ ಮಾಡುವಂಥದ್ದು, ಗುರುಗಳ ದರ್ಶನ ಮಾಡುವಂಥದ್ದು, ಗುರುಗಳಿಗೆ ಪಾದಪೂಜೆ ಇಂತಹ ಸೇವೆಗಳನ್ನು ಮಾಡುವಂಥದ್ದು ಅತ್ಯಂತ ಅವಶ್ಯಕ. ಏಕೆಂದರೆ ಕರ್ಕಾಟಕ ರಾಶಿಯವರಿಗೆ ಈಗಿನ್ನೂ ಅಷ್ಟಮ ಶನಿ ಅನ್ನುವಂಥದ್ದು ಮುಕ್ತಾಯ ಆಗಿ ಇನ್ನು ಮುಂದಿನ ದಿನಗಳಲ್ಲಿ ಶನಿ ಸಂಚಾರ ಅನ್ನುವಂಥದ್ದು ಇನ್ನೊಂದು 6-7 ವರ್ಷಗಳು ತುಂಬ ಉತ್ತಮ ಸ್ಥಿತಿಯಲ್ಲಿರುತ್ತೆ. ಗುರುಬಲ ಕೂಡ ಮುಂದಿನ ಮಾಸಗಳಲ್ಲಿ, ಅಂದರೆ ಇನ್ನೊಂದು 4-5 ತಿಂಗಳಿಗೆ ಜನ್ಮರಾಶಿಗೆ ಗುರು ಬರ್ತಾನೆ. ಅದು ಅವನಿಗೆ ಉಚ್ಚಕ್ಷೇತ್ರ ಕೂಡ ಆಗಿರುತ್ತೆ. ಸೊ ಈ ಒಂದು ಗ್ಯಾಪ್ ಏನಿದೆ, ಇನ್ನೊಂದು 4-5 ತಿಂಗಳು ಸ್ವಲ್ಪ ಗುರುವಿನ ಅನುಗ್ರಹ ಸಿಕ್ಕಿದರೆ ನಿಮ್ಮ ನಿರೀಕ್ಷೆಗಳು ಹುಸಿಯಾಗುವುದಿಲ್ಲ ಅನ್ನೋ ಕಾರಣಕ್ಕೆ ಗುರು ಆರಾಧನೆ ಮಾಡುವಂಥದ್ದು ಸೂಕ್ತ. ಆರೋಗ್ಯದ ವಿಚಾರಗಳಿಗೆ ಯಾವುದೇ ಏನು ಹೆಚ್ಚಿನ ಸಮಸ್ಯೆಗಳು ಅಂತೇನಿಲ್ಲ. ರಾಹು ಅಷ್ಟಮದಲ್ಲಿ ಕಳೆದ 1.25 ವರ್ಷದಿಂದ ಅಷ್ಟಮ ಭಾವದಲ್ಲಿದ್ದಾನೆ. ಸ್ವಲ್ಪ ಬ್ಯಾಕ್ ಪೈನ್ ಅಥವಾ ಬೆನ್ನು ಹುರಿಯ ಸಮಸ್ಯೆಗಳು, ಇಂತಹ ವಿಚಾರಗಳು ಕರ್ಕಾಟಕ ರಾಶಿಗಿಂತ ಹೆಚ್ಚಾಗಿ ಕರ್ಕಾಟಕ ಲಗ್ನದವರಿಗೆ ಅದು ಸಂಬಂಧಪಡುತ್ತೆ. ಸಣ್ಣ ಪುಟ್ಟ ವಾಹನದ ಕಂಟಕಗಳು ಅಥವಾ ಬೆನ್ನು ಹುರಿಗೆ ಸಂಬಂಧಪಡುವ ಆರೋಗ್ಯ, ಇದೆಲ್ಲ ಕರ್ಕಾಟಕ ರಾಶಿ ಅಂತ ತೆಗೆದುಕೊಳ್ಳೋಕೆ ಸಾಧ್ಯ ಇಲ್ಲ. ಕರ್ಕಾಟಕ ಲಗ್ನದವರಿಗೆ ಆರೋಗ್ಯ ಅನ್ನೋದಕ್ಕೆ ರಾಹು ಸ್ವಲ್ಪ ನೆಗೆಟಿವ್ ಆಗಿ ಕೆಲಸ ಮಾಡ್ತಾನೆ. ಅದಕ್ಕೆ ದುರ್ಗಾ ಸಂಬಂಧವಾದ ಯಾವುದಾದ್ರೂ ಸ್ತೋತ್ರಗಳನ್ನು ಓದಿದರೆ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ಬೋದು. ಸುಬ್ರಹ್ಮಣ್ಯನ ದರ್ಶನ ಮಾಡಿದರೂ ಕೂಡ ತುಂಬ ಅನುಕೂಲಗಳನ್ನು ಕಾಣ್ತೀರ. ದ್ವಿತೀಯ ವಾಕ್ಸ್ಥಾನದಲ್ಲಿ ಕೇತು ಸ್ವಲ್ಪ ವಾಕ್ಯಗಳನ್ನು ಸೌಮ್ಯ ಮಾಡ್ಕೊಳ್ಳಿ. ಅನಾವಶ್ಯಕ ಕುಟುಂಬದಲ್ಲಿ ಕಲಹಗಳನ್ನು ಉಂಟು ಮಾಡ್ತಾನೆ. ರಾಹುಕೇತುಗಳ ಸಂಬಂಧ ಬಂದಾಗ, ಅಂದರೆ ನಮ್ಮ ಶರೀರದಲ್ಲಿ ಉತ್ಪತ್ತಿಯಾಗುವ ಹಾರ್ಮೋನ್ಗಳಿಗೆ ರಾಹುಕೇತುಗಳ ನೇರವಾದ ಸಂಬಂಧ ಇರುತ್ತೆ. ಸರ್ಪದೋಷಗಳು ಮನುಷ್ಯನನ್ನು ಉದ್ರೇಕಕ್ಕೆ ತರುವಂಥದ್ದು, ಹಾಗೆ ಸೌಮ್ಯ ಮಾಡುವಂಥದ್ದು, ಇದೆರಡಕ್ಕೂ ಕೂಡ ರಾಹುಕೇತುಗಳ ಒಂದು ಸಂಬಂಧ ಹೆಚ್ಚಾಗಿರುತ್ತೆ. ದ್ವಿತೀಯಾಷ್ಟಮ ಅಂತ ಹೇಳ್ತೇವೆ. ವಾಕ್ಸ್ಥಾನದಲ್ಲಿ ಕೇತು, ಅಷ್ಟಮದಲ್ಲಿ ರಾಹು ಇದ್ದಾಗ ಸ್ವಲ್ಪ ಆಂಗ್ಸೈಟಿ ಅಥವಾ ಬೇಗ ಕೋಪ ಬರುವಂಥದ್ದು ಇದೆಲ್ಲ ಜಾಸ್ತಿ ಇರುತ್ತೆ. ಇದನ್ನು ಕಡಿಮೆ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು.
ವಾಕ್ಯಗಳು ಅನವಶ್ಯಕ, ಕುಟುಂಬದಲ್ಲಿ ನಿಷ್ಠುರಗಳನ್ನು ಸೃಷ್ಟಿ ಮಾಡೋದಕ್ಕೆ ಕೇತು ದ್ವಿತೀಯ ಭಾವದಲ್ಲಿ ಸ್ವಲ್ಪ ಕಾರಣನಾಗ್ತಾನೆ. ಅದು ದ್ವಿತೀಯಾಧಿಪತಿಯಾದಂತಹ ಸೂರ್ಯನು ಕೂಡ ಡಿಸೆಂಬರ್ 16ರ ನಂತರ ಷಷ್ಠ ಭಾವದಲ್ಲಿರ್ತಾನೆ. ಅವನ ಮೇಲೆ ಶನಿ ದೃಷ್ಟಿ ಬೀಳುತ್ತೆ. ಸೊ ಡಿಸೆಂಬರ್ 16ರ ನಂತರದಲ್ಲಿ ಧನುರ್ಮಾಸದ ಪ್ರಾರಂಭದಿಂದ ಮುಕ್ತಾಯದ ತನಕ ಸ್ವಲ್ಪ ವಾಕ್ಯಗಳ ಬಗ್ಗೆ ಹಿಡಿತ ಮಾಡಿಕೊಳ್ಳೋದು ಖಂಡಿತ ಶುಭ ಆಗುತ್ತೆ. ಸ್ವಲ್ಪ ಧನ ವ್ಯಯ ಅಂದರೆ ಅನಿರೀಕ್ಷಿತ ಖರ್ಚುಗಳು ಸ್ವಲ್ಪ ಜಾಸ್ತಿ ಆಗುತ್ತೆ. ಏನೇ ಇದ್ದರೂ ಕೂಡ ಗುರು ವ್ಯಯಭಾವದಲ್ಲಿದ್ದಾಗ ಪುಣ್ಯದ ಕೆಲಸಗಳಿಗೆ ಧನ ವ್ಯಯ ಅಂತ ಕೂಡ ಹೇಳ್ಬೋದು. ಅಂದರೆ ಪುಣ್ಯ ಸಂಪಾದನೆ ಮಾಡೋದಕ್ಕೆ ಮೋಕ್ಷ ಸ್ಥಾನದಲ್ಲಿ ಗುರು ಇರಬೇಕು ಅಂತ ಖಂಡಿತ ಇದೆಲ್ಲ ಶುಭ ಫಲಗಳನ್ನು ಕೊಡುತ್ತೆ. ಇನ್ನು ಒಡಹುಟ್ಟು ಸೋದರ ಪರಾಕ್ರಮ ಸ್ಥಾನಾಧಿಪತಿಯಾದಂತಹ ಬುಧ ಪಂಚಮ ಭಾವದಲ್ಲಿ ಬುಧಾದಿತ್ಯ ಯೋಗದಲ್ಲಿರ್ತಾನೆ. ಡಿಸೆಂಬರ್ 16ರ ತನಕ ಖಂಡಿತ ಶುಭ ಫಲಗಳನ್ನು ಕೊಡುತ್ತೆ. ಯಾವುದೇ ಹಣಕಾಸಿನ ನಿರೀಕ್ಷೆಗಳಿದ್ದರೆ ಅಥವಾ ಬ್ಯಾಂಕ್ ಲೋನ್ಗಳನ್ನು ಎಕ್ಸ್ಪೆಕ್ಟ್ ಮಾಡಿದರೆ ಖಂಡಿತ ಸಿಗುತ್ತೆ ಅಂತ ಹೇಳ್ಬೋದು. ಶುಕ್ರನು ಕೂಡ ಪಂಚಮ ಭಾವದಲ್ಲೇ ಇರ್ತಾನೆ. ಬುಧ ಮತ್ತು ಶುಕ್ರನ ಯುತಿ ಖಂಡಿತ ಶುಭ ಫಲಗಳನ್ನು ಕೊಡುತ್ತೆ. ಕರ್ಕಾಟಕ ರಾಶಿಯವರಿಗೆ ಅತಿ ಉತ್ತಮವಾದಂತಹ ಸಮಯ ಅಂತ ಕೂಡ ಹೇಳ್ಬೋದು. ವಿದ್ಯಾರ್ಜನೆ ಮಾಡುವಂತಹ ಮಕ್ಕಳಿಗೆ ಖಂಡಿತ ಶುಭ ಆಗುತ್ತೆ. ಯಾವುದೇ ಹೆಚ್ಚಿನ ಸಮಸ್ಯೆಗಳಿರೋದಿಲ್ಲ. ಸ್ವಲ್ಪ ಆರೋಗ್ಯದ ಬಗ್ಗೆ ಗಮನ ಕೊಡಬೇಕು. ಏಕೆಂದರೆ ಡಿಸೆಂಬರ್ 20ರ ನಂತರದಲ್ಲಿ ಕುಜ ಮತ್ತು ಶುಕ್ರ ಇಬ್ಬರು ಒಟ್ಟಿಗೆ ಸೇರ್ತಾರೆ ಧನುರಾಶಿಯಲ್ಲಿ. ಅದನ್ನು ಮೃಗಂಗಾರಕ ದೋಷ ಅಂತ ಕೂಡ ಹೇಳ್ತೇವೆ. ಮಕ್ಕಳ ಆರೋಗ್ಯದ ಬಗ್ಗೆ ಡಿಸೆಂಬರ್ ಆಲ್ಮೋಸ್ಟ್ 16ರ ನಂತರದಲ್ಲಿ ಅಂದರೆ ಡಿಸೆಂಬರ್ 20ಕ್ಕೆ ಶುಕ್ರನ ಪರಿವರ್ತನೆ ಆಗುವಂಥದ್ದು. 1 ತಿಂಗಳ ಕಾಲ ಮಕ್ಕಳ ಆರೋಗ್ಯದ ಬಗ್ಗೆ ಗಮನ ಕೊಡುವಂಥದ್ದು ಸೂಕ್ತ. ಇನ್ನು ಯಾವುದಾದ್ರೂ ಭೂಮಿ ಅಥವಾ ಪ್ರಾಪರ್ಟಿ ಖರೀದಿ ಮಾಡುವಂಥದ್ದು, ವಾಹನ ಖರೀದಿ ಮಾಡುವಂಥ ವಿಚಾರಗಳಿದ್ದರೆ ಸ್ವಲ್ಪ ವಿಳಂಬ ಮಾಡುವಂಥದ್ದು ಸೂಕ್ತ. ಅಟ್ಲೀಸ್ಟ್ ಶುಕ್ರನ ಒಂದು ಪರಿವರ್ತನೆ ಇದೆಲ್ಲ ಆಗುವ ತನಕ ಅಂದರೆ ಸಂಕ್ರಾಂತಿ ಹಬ್ಬದ ನಂತರದ ದಿನಗಳಲ್ಲಿ ಕುಜನ ಒಂದು ಉಚ್ಚಕ್ಷೇತ್ರದ ಸಂಚಾರಕ್ಕೆ ಏನು ಬರ್ತಾನೆ ಆ ಸಮಯಗಳು ಕರ್ಕಾಟಕ ರಾಶಿಯವರಿಗೆ ಯಾವುದೇ ವಾಹನ ಪ್ರಾಪರ್ಟಿ ಇಂಥದ್ದನ್ನೆಲ್ಲ ಖರೀದಿ ಮಾಡುವಂಥದ್ದಿದ್ದರೆ ಖಂಡಿತ ಶುಭ ಆಗುತ್ತೆ. ಇನ್ನು ಸಂತಾನದ ಅಂಚಿನಲ್ಲಿರುವಂಥವರಿಗೆ ಯಾವುದೇ ಸಮಸ್ಯೆಗಳಿಲ್ಲ, ಖಂಡಿತ ಶುಭ ಫಲಗಳನ್ನು ಕಾಣ್ತೀರಾ. ಗುರು ವ್ಯಯಭಾವದಲ್ಲಿದ್ದರೂ ಕೂಡ ಕರ್ಕಾಟಕ ರಾಶಿಗೆ ಬಹಳ ಪರಮ ಮಿತ್ರನಾಗಿಯೇ ಕೆಲಸ ಮಾಡ್ತಾನೆ. ಖಂಡಿತ ಶುಭ ಫಲಗಳನ್ನು ಕಾಣ್ತೀರಾ. ಷಷ್ಠದಲ್ಲಿ ಬುಧಾದಿತ್ಯ ಯೋಗ, ಕುಜ, ಶುಕ್ರ ಎಲ್ಲ 4 ಗ್ರಹಗಳ ಯುತಿ ಅನ್ನುವಂಥದ್ದು ಈ ತಿಂಗಳ ಅಂತ್ಯಭಾಗದಲ್ಲಿ ಉಂಟಾಗುತ್ತೆ. ಸೊ ಯಾವುದೇ ಶತ್ರುಬಾಧೆಗಳಿರೋದಿಲ್ಲ. ಪಾರ್ಟ್ನರ್ಶಿಪ್, ವ್ಯವಹಾರ, ಬಿಸ್ನೆಸ್ ಇದೆಲ್ಲ ಕರ್ಕಾಟಕ ರಾಶಿಯವರಿಗೆ ಖಂಡಿತ ಅನುಕೂಲಗಳನ್ನು ಮಾಡಿಕೊಡುತ್ತೆ. ಮಾಂಗಲ್ಯ ಸ್ಥಾನಾಧಿಪತಿ ಶನಿ ಭಾಗ್ಯದಲ್ಲಿದ್ದಾನೆ. ಗುರುದೃಷ್ಟಿ ಅನ್ನುವಂಥದ್ದು ಅಥವಾ ಗುರುಬಲ ತುಂಬ ಕಡಿಮೆ ಇದೆ. ಕರ್ಕಾಟಕ ರಾಶಿಯವರು ವಿವಾಹ ಇಂತಹ ಮಂಗಳ ಕಾರ್ಯಗಳಿಗೆ ಇನ್ನೊಂದು 4-5 ತಿಂಗಳು ಕಾಯಬೇಕಾದಂತಹ ಅನಿವಾರ್ಯತೆಗಳು ಖಂಡಿತ ಇರುತ್ತೆ. ದಂಪತಿಗಳ ಆರೋಗ್ಯದ ಬಗ್ಗೆ ಕೂಡ ಯಾವುದೇ ಹೆಚ್ಚಿನ ಸಮಸ್ಯೆಗಳಿರೋದಿಲ್ಲ. ಖಂಡಿತ ಸಾಮರಸ್ಯ ಇದೆಲ್ಲ ಶುಭ ಆಗುತ್ತೆ. ಅಷ್ಟಮಾಧಿಪತಿ ಶನಿ ಭಾಗ್ಯದಲ್ಲಿದ್ದಾನೆ. ಶನಿ ದೃಷ್ಟಿ ಅನ್ನುವಂಥದ್ದು ಲಾಭಸ್ಥಾನದ ಮೇಲೆ ಬೀಳ್ತಾ ಇರುತ್ತೆ. ಸ್ವಲ್ಪ ಟೆನ್ಷನ್ ಇದ್ದೇ ಇರುತ್ತೆ. ಬಟ್ ಇದೆಲ್ಲ ಒಂದು ಒಳ್ಳೆ ಅನುಕೂಲಗಳನ್ನು ಮಾಡಿಕೊಡುತ್ತೆ. ಗುರುಬಲದ ಕೊರತೆ ಇರೋದರಿಂದ ಯಾವುದೇ ಹೊಸ ಕೆಲಸಗಳನ್ನು ಸ್ವಲ್ಪ ಅವಾಯ್ಡ್ ಮಾಡಿಕೊಳ್ಳೋದು ಉತ್ತಮ. ರಾಹು ಕೂಡ ಅಷ್ಟಮದಲ್ಲಿರೋದ್ರಿಂದ ವಾಹನದ ಪ್ರಯಾಣ ಇಂಥದ್ದನ್ನೆಲ್ಲ ಸ್ವಲ್ಪ ಸೇಫ್ಟಿ ನೋಡಿಕೊಳ್ಬೇಕಾದಂಥದ್ದು ಅವಶ್ಯಕವಾಗಿರುತ್ತೆ ಕರ್ಕಾಟಕ ರಾಶಿಯವರಿಗೆ. ಇನ್ನು ಕರ್ಮ ಉದ್ಯೋಗ ಕ್ಷೇತ್ರದ ಮೇಲೆ ಯಾವುದೇ ಪಾಪಗ್ರಹಗಳ ದೃಷ್ಟಿ ಇರುವುದಿಲ್ಲ. ಉದ್ಯೋಗದಲ್ಲಿ ಅಭಿವೃದ್ಧಿಗಳನ್ನು ಕಾಣೋದಕ್ಕೆ ಸಾಧ್ಯ. ಯಾವುದೇ ಪರಿವರ್ತನೆಗಳನ್ನು ಈ ಸಮಯದಲ್ಲಿ ಮಾಡಬೇಡಿ. ಇನ್ನೊಂದು 4-5 ತಿಂಗಳು ಕರ್ಕಾಟಕ ರಾಶಿಯವರು ಉದ್ಯೋಗದ ಸ್ಥಿರತೆಗಳನ್ನು ಕಾಪಾಡಿಕೊಳ್ಳೋದು ಉತ್ತಮ. ಅಥವಾ ಈ ಸಮಯದಲ್ಲಿ ಬರುವಂತಹ ಪರಿವರ್ತನೆಗಳನ್ನು ಅವಾಯ್ಡ್ ಮಾಡಿಕೊಳ್ಳೋದು ಖಂಡಿತ ಶುಭ ಆಗುತ್ತೆ. ಏಕೆಂದರೆ ಇನ್ನು 1-1.5 ವರ್ಷದ ನಂತರ ಶನಿ ಮೇಷರಾಶಿಯನ್ನು ಪ್ರವೇಶ ಮಾಡ್ತಾನೆ. ಆ ಸಮಯ ಏನಿದೆ ಕರ್ಕಾಟಕ ರಾಶಿಯವರಿಗೆ ಸ್ವಲ್ಪ ಉದ್ಯೋಗದಲ್ಲಿ ಇನ್ನಷ್ಟು ಕಿರಿಕಿರಿಗಳನ್ನು ಸೃಷ್ಟಿ ಮಾಡುವ ಸಮಯ. ಅದು ಇನ್ನೂ 1-1.5 ವರ್ಷದ ನಂತರ ಬರುತ್ತೆ. ಶನಿ ಪರಿವರ್ತನೆ ಆಗುವ ಸಮಯಗಳಿಗೆ ಅದನ್ನು ಈಗಲೇ ಎಚ್ಚರಿಸುವಂತಹ ಅವಶ್ಯಕತೆ ಏನು ಅಂತ ಕೇಳಿದರೆ, ಮುಂದಿನ ದಿನಗಳಲ್ಲಿ ಕರ್ಕಾಟಕ ರಾಶಿಯವರಿಗೆ ಮತ್ತೊಮ್ಮೆ ಗುರುಬಲ ಅನ್ನುವಂಥದ್ದು ಪ್ರಾರಂಭ ಆಗುತ್ತೆ. ಸೊ ಅದಕ್ಕೆ ಇನ್ನೊಂದು 4-5 ತಿಂಗಳು ತೆಗೆದುಕೊಳ್ಳುತ್ತೆ. ಶನಿ ಪರಿವರ್ತನೆಗೆ 1.5 ವರ್ಷ ಇದೆ. ಸೊ ಹಾಗಾಗಿ ಇನ್ನೊಂದು 5 ತಿಂಗಳಲ್ಲಿ ಗುರು ಪರಿವರ್ತನೆ ಆದಾಗ ಉದ್ಯೋಗದಲ್ಲಿ ಏನಾದರೂ
ಪರಿವರ್ತನೆಗಳು ಬಂದರೆ ಆ ಸಮಯದಲ್ಲಿ ಮಾಡಿದರೆ ಒಂದು 4-5 ವರ್ಷಗಳು ಒಂದು ಸ್ಟೆಬಿಲಿಟಿ ಅನ್ನೋದನ್ನು ಕಾಣೋದಕ್ಕೆ ಸಾಧ್ಯ. ಇಲ್ಲದೇ ಇದ್ದರೆ ಈ ಸಮಯದಲ್ಲಿ ಯಾವುದಾದ್ರೂ ಉದ್ಯೋಗದ ಪರಿವರ್ತನೆಗಳನ್ನು ಆರಿಸ್ಕೊಂಡ್ರೆ ಪದೇ ಪದೇ ಅದು ಪ್ರತಿ 6 ತಿಂಗಳಿಗೊಮ್ಮೆ ಉದ್ಯೋಗ ಬದಲಾಯಿಸುವಂತಹ ಅನಿವಾರ್ಯತೆಗಳು ಕರ್ಕಾಟಕ ರಾಶಿಯವರಿಗೆ ಬರುತ್ತೆ. ಹಾಗಾಗಿ ಒಂದು ಸ್ಥಿರತೆಯನ್ನು ಕಾಪಾಡಿಕೊಳ್ಳೋದು ಖಂಡಿತ ಉತ್ತಮ. ಲಾಭಸ್ಥಾನಾಧಿಪತಿಯಾಗಿ ಶುಕ್ರ ಪಂಚಮದಲ್ಲಿದ್ದಾನೆ, ಲಾಭಸ್ಥಾನವನ್ನು ನೋಡ್ತಾ ಇದ್ದಾನೆ. ಸೊ ಕರ್ಕಾಟಕ ರಾಶಿಯವರಿಗೆ ಡಿಸೆಂಬರ್ ತಿಂಗಳು ಮತ್ತು ಹೊಸದಾಗಿ ಇಂಗ್ಲೀಷ್ ಕ್ಯಾಲೆಂಡರ್ ಪ್ರಕಾರ ಪ್ರಾರಂಭ ಆಗುವ ಹೊಸ ವರ್ಷ ಇದೆರಡು ಕೂಡ ಸಂಪೂರ್ಣ ಚೆನ್ನಾಗಿದೆ. ಕುಜ ಉಚ್ಚ ಕ್ಷೇತ್ರಕ್ಕೆ ಬರುವಂಥದ್ದು, ಮಕ್ಕಳ ವಿದ್ಯಾಭ್ಯಾಸ, ಉದ್ಯೋಗ, ಪ್ರಾಪರ್ಟಿ, ಭೂಮಿಗೆ ಸಂಬಂಧಪಡುವಂಥದ್ದು, ವಾಹನ, ಇದೆಲ್ಲದೂ ಕೂಡ ಅಭಿವೃದ್ಧಿಗಳನ್ನು ನಿರೀಕ್ಷೆ ಮಾಡ್ಬೋದು. ಒಂದೇ ಒಂದು ನೆಗೆಟಿವ್ ಅಂದರೆ ಗುರುಬಲ ಸ್ವಲ್ಪ ಕಡಿಮೆ ಇದೆ. ಹಾಗಾಗಿ ಗುರು ಆರಾಧನೆ ಮಾಡಿದರೆ ಖಂಡಿತ ಶುಭ ಆಗುತ್ತೆ. ಅಷ್ಟಮದಲ್ಲಿ ರಾಹು ಸಣ್ಣ ಪುಟ್ಟ ಟೆನ್ಷನ್ ಅಥವಾ ಆರೋಗ್ಯದ ಏರುಪೇರುಗಳನ್ನು ಕೊಡ್ತಾನೆ. ಅದಕ್ಕೆ ದುರ್ಗಾ ಪರಮೇಶ್ವರಿಗೆ ಸಂಬಂಧಪಟ್ಟಂತಹ ಸ್ತೋತ್ರಗಳನ್ನು ಓದಿದರೆ ಅಥವಾ ತಿಂಗಳಲ್ಲಿ ಯಾವುದಾದ್ರೂ ಒಂದು ಶುಕ್ರವಾರ ದುರ್ಗಾ ಪರಮೇಶ್ವರಿಯ ದರ್ಶನ ಮಾಡಿದರೆ ಬಹಳಷ್ಟು ಅನುಕೂಲಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಡಿಸೆಂಬರ್ ತಿಂಗಳಲ್ಲಿ ಕರ್ಕಾಟಕ ರಾಶಿಯವರಿಗೆ ಎಲ್ಲ ಗ್ರಹಗಳು ಕೂಡ ಶುಭ ಫಲಗಳನ್ನೇ ಕೊಡಲಿ. ಶ್ರೀ ಶಾರದಾ ಪರಮೇಶ್ವರಿಯ ಸಂಪೂರ್ಣ ಅನುಗ್ರಹ ಎಲ್ಲ ನನ್ನ ವೀಕ್ಷಕ ಬಂಧುಗಳ ಮೇಲಿರಲಿ. ಶುಭವಾಗಲಿ ವೀಕ್ಷಕ.